ತಾಲೂಕಿನ ಕಡಬ ಹೋಬಳಿಯ ಅಡಗೊಂಡನಹಳ್ಳಿ ಗ್ರಾಮದ ಶ್ರೀ ಉದ್ಭವ ರಂಗನಾಥ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಉದ್ಘಾಟಿಸಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ವಿಎಸ್ಎಸ್ಎನ್ ಅಧ್ಯಕ್ಷ ಸುರೇಶ್ ಗೌಡ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಪನಾ ಉಮೇಶ್, ಮುಖಂಡರಾದ ದಯಾನಂದ್, ಘವಿ ರಂಗಯ್ಯ, ಗಿರಿಯಪ್ಪ, ದೇವಸ್ಥಾನದ ಶಿಲ್ಪಿ ಮಹಾಲಿಂಗಯ್ಯ, ಮಂಜುಳಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಲ್ಲಿ ಮನೆಗಳು ಯಾವು, ಚರಂಡಿಗಳು ಯಾವು, ಹಳ್ಳ ಯಾವುದು, ಕೊಳ್ಳ ಯಾವುದು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲಿ ಹೆಂಗ್ ಬದುಕ್ತಾ ಇದ್ದೀರ ನೀವು ಅಂತ ನಾನು ಮಾತಾಡ್ಕೊಂಡು ಹಂಗೆ ಹೋಗ್ತಿದ್ದೆ. ಅವತ್ತಿನ ಆಡ್ಗನಳಿವು ಇವತ್ತಿನ ಆಡ್ಗನಳಿವು ಎಷ್ಟು ಅಜಗಜಾಂತರ ವ್ಯತ್ಯಾಸ ಆಗೋ ರೀತಿಯಲ್ಲಿ ನೀವೆಲ್ಲ ಬೆಳವಣಿಗೆಯನ್ನ ಕಂಡಿದ್ದೀರಾದ್ರೆ ಬಹುಶಃ ಆ ರಂಗನಾಥ ಸ್ವಾಮಿಯ ಆಶೀರ್ವಾದ, ನಿಮ್ಮೆಲ್ಲರ ಪರಿಶ್ರಮ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ, ಸಾಕಾರ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಅಪ್ಪ ಅಮ್ಮ ಹೆಂಗೆ ನಾವು ಬೆಳೆಸ್ತೀವಿ ಮಕ್ಕಳನ್ನ, ನಾವು ಏನು ಕಷ್ಟಪಡ್ತೀವಿ ಅದನ್ನ ಮಕ್ಳಿಗೆ ತೋರಿಸ್ಬೇಕಾಗುತ್ತೆ. ತೋಟಕ್ಕೆ ಹೋಗೋದು, ನಮ್ಮಪ್ಪ ಎಷ್ಟು ಕಷ್ಟ ಬಿದ್ದು ಸಾಲ ಸೋಲ ಮಾಡಿ ನಮ್ಮನ್ನು ಓದಿಸೋನೆ, ಹೊಟ್ಟೆ ಬಟ್ಟೆ ಕಟ್ಟಿ, ನಮ್ಮ ತಾಯಿ ನನಗೆ ಅಡುಗೆ ಮಾಡಿಟ್ಟು ಕಾಲೇಜ್ಗೆ ಸ್ಕೂಲ್ಗೆ ಆಗಿ ಬೆಳೆಸಿದೀವಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದೆ ಅಂತಿದ್ದಂಗೆ ಅವರು ಮರ್ತೇ ಬಿಡ್ತಾರೆ. ಸುಖವಾಗಿ ಸಾಕಿರ್ತಾರೆ, ತೋಟದಾಗ ಹೋಗ್ಬಿಡಲ್ಲ. ನನ್ನ ಮಗ ದನ ಕಟ್ಟಿ ಬರ್ಬೇಕಾ, ನನ್ನ ಮಗ ಕಸ ಹಾಕಿ ಬರ್ಬೇಕಾ ಅಂತಾರೆ ಹೆಣ್ಮಕ್ಳು. ಅದು ಆ ತಪ್ಪು ಮಾಡಕ್ ಹೋಗ್ಬೇಡಿ ದಯಮಾಡಿ. ಅಪ್ಪ ಏನ್ ಕಷ್ಟ ಪಡ್ತಾನೆ, ಅಮ್ಮ ಏನ್ ಕಷ್ಟ ಪಡ್ತಾನೆ, ಮಗಳಿಗೆ ಕಷ್ಟ ತೋರಿಸಿದ್ರೆ ಮುಂದೆ ಅವನು ಹಿಂದಿನ ದಾರಿ ನೋಡಿ ಮುಂದೆ ಹೇಗಿರ್ಬೇಕು. ನಾನು ನಮ್ಮ ಅಪ್ಪ ಅಮ್ಮನ ನನ್ನ ಕಷ್ಟ ಬಿದ್ದು ಬೆಳೆಸೋರೆ, ನಾನು ಅವ್ರನ್ನ ನಮ್ಮ ಉಪ್ಪಿನಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ದೇವ್ರ ಸ್ವರೂಪದಲ್ಲಿ ನೋಡ್ಬೇಕು. ತಂದೆ ತಾಯಿನ ಮಕ್ಕಳು ದೇವ್ರ ಸ್ವರೂಪದಲ್ಲಿ ನೋಡ್ಬೇಕು. 100 ದೇವ್ರಿಗೆ ಹೋಗಿ ಬಂದು ಸೀರೆ ಉಡಿಸಿರೋ ಪ್ರಯೋಜನ ಇಲ್ಲ. ತಾಯಿಗೆ ಆಶೀರ್ವಾದ ಮಾಡ್ಕೊಂಡ್ರೆ ಸುಖವಾಗಿರಪ್ಪ ನೀನು ಅಂತ ಅಪ್ಪ ಅಮ್ಮ ಆಶೀರ್ವಾದ ಮಾಡಿದ್ರೆ ಅದೇ ನಮಗೆ ಪುಣ್ಯ.